ನಿಮ್ಮ ಕಂಪ್ನಿಗೆ ಒಂದಲ್ಲ ಎರಡಲ್ಲ 3 GST ನಂಬರ್ ಇರ್ಬೋದು. ಫೇಕ್ ಅಂತ ಅನ್ಕೋತೀರಾ? ಆ್ಯಕ್ಚುಲಿ ಕಂಪ್ಲೀಟ್ಲಿ ಲೀಗಲ್. ಹಾಯ್, ನಾನು ನಿಮ್ಮ ಸಿ ಧನುಷ್. GST ರಿಜಿಸ್ಟ್ರೇಷನ್ ಪ್ಯಾನ್ ವೈಸು ಮತ್ತು ಸ್ಟೇಟ್ ವೈಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಂಪನಿ ಕರ್ನಾಟಕ, ತಮಿಳ್ನಾಡು ಮತ್ತು ತೆಲಂಗಾಣದಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ಕರ್ನಾಟಕಕ್ಕೆ ಒಂದು GST ಏನು, ತಮಿಳ್ನಾಡಿಗೆ ಒಂದು GST ಏನು, ತೆಲಂಗಾಣಕ್ಕೆ ಒಂದು GST ಏನು, ಸೇಮ್ ಪ್ಯಾನು ಬಟ್ ಡಿಫ್ರೆಂಟ್ GST ಐನನ್ಸ್ ತೊಗೋಬೋದು. ಆದರೆ ವೆಯ್ಟ್, ಅದೇ ಸ್ಟೇಟಲ್ಲಿ 2 GST ನಂಬರ್ ಬೇಕು ಅಂದರೆ ನಾರ್ಮಲಿ ನೋ. ಬಟ್ ಸೆಕ್ಷನ್ 25 ಸಬ್ಸೆಕ್ಷನ್ 2 ಆಫ್ ದಿ CGST ಆ್ಯಕ್ಟ್ ಆ್ಯಂಡ್ ರೂಲ್ 11 ಆಫ್ ದಿ CGST ರೂಲ್ಸ್ ಪ್ರಕಾರ ಬಿಸ್ನೆಸ್ಗೆ ಡಿಫ್ರೆಂಟ್ ಪ್ಲೇಸ್ ಆಫ್ ಬಿಸ್ನೆಸ್ ಇದ್ದರೆ ಪ್ರಿಸ್ಕ್ರೈಬ್ಡ್ ಕಂಡೀಷನ್ ಮೀಟ್ ಮಾಡಿದ್ರೆ ಸಪ್ರೇಟ್ ರಿಜಿಸ್ಟ್ರೇಷನ್ ವಿತ್ ಇನ್ ದ ಸೇಮ್ ಸ್ಟೇಟ್ ಕೂಡ ತಗೋಬೋದು. ಫಾರ್ ಎಕ್ಸಾಂಪಲ್, ಒನ್ ರಿಜಿಸ್ಟ್ರೇಷನ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಅನದರ್ ರಿಜಿಸ್ಟ್ರೇಷನ್ ಫಾರ್ ರಿಟೇಲ್ ಶೋರೂಮ್ ಇರುತ್ತೆ. ಆದರೆ ಇಂಪಾರ್ಟೆಂಟ್ ಕಂಡೀಷನ್, ಒಂದು ರಿಜಿಸ್ಟ್ರೇಷನ್ ಕಾಂಪೋಸಿಷನ್ ಸ್ಕೀಮಲ್ಲಿ ಇದ್ದು ಅದೇ ಪ್ಯಾನಲ್ಲಿ ಇನ್ನೊಂದು ರಿಜಿಸ್ಟ್ರೇಷನ್ ರೆಗ್ಯುಲರ್ ಸ್ಕೀಮಲ್ಲಿ ಇದ್ದರೆ ಅವಾಗ ಆಗಲ್ಲ. ಆಲ್ ಎಲಿಜಿಬಲ್ ರಿಜಿಸ್ಟ್ರೇಷನ್ ಇನ್ ದಟ್ ಸ್ಟೇಟ್ ಮಸ್ಟ್ ಫಾಲೋ ದಿ ಅಪ್ಲಿಕೇಬಲ್ ಸ್ಕೀಮ್ ಆಸ್ ಪರ್ ದಟ್ ರೂಲ್ಸ್. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಒಂದೇ ಕಂಪ್ನಿಗೆ ಮಲ್ಟಿಪಲ್ GST ನಂಬರ್ಸ್ ಇಲ್ಲಿಗಲ್ ಅಂತ ಹೇಳಿದ್ರೆ ಈ ವಿಡಿಯೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.